ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ. ಮದುವೆ ಆಗ್ತೀನಿ ಅನ್ನೋ ಕನ್ಸೆಲ್ಲ ಇಟ್ಕೊಳ್ಬೇಡ. ಯಾವುದೇ ಕಾರಣಕ್ಕೂ ಅತ್ಗೆ ನಿನಗೆ ಮಾಜಿ ಹೆಂಡತಿ ಆಗೋದಕ್ಕೆ ನಾನು ಬಿಡಲ್ಲ. ಇವತ್ತಲ್ಲ, ನಾಳೆ ಮುಂದೆ ಯಾವತ್ತಿದ್ರೂ ಅವರೊಬ್ಬರೇ ನಿನಗೆ ಹೆಂಡತಿ. ಅವ್ರ ಸ್ಥಾನಕ್ಕೆ ಯಾರನ್ನು ಬರೋದಕ್ಕೂ ನಾನು ಬಿಡಲ್ಲ. ನಿನ್ ಪ್ರಯತ್ನ ನೀನ್ ಮಾಡು, ನಾನೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ನಿಲ್ಸು. ನನಗೂ ನೀನು ಮದ್ವೆ ನಿಲ್ಸೋದೇ ಬೇಕಾಗಿರೋದು. ನೀನು ಅನ್ಕೊಂಡಿರೋ ಹಾಗೆ ನಾನೇನು ಈ ಮದುವೆನ ಇಷ್ಟಪಟ್ಟು ಮಾಡ್ಕೋತಿಲ್ಲ. ಯಾರ ಬಣ್ಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಇದು. ಸೇವಂತಿ ಈ ಮದ್ವೆ ನಿಲ್ಸೋದಕ್ಕೆ ನನ್ನ ಹತ್ರ ಜಗಳ ಮಾಡೋ ಹಾಗಿಲ್ಲ ಅಂತ ಆಣೆ ತಗೊಂಡಿದ್ದಾಳೆ. ಹೀಗಿರುವಾಗ ಈ ಮದ್ವೆ ಯಾರ ಮೂಲಕ ನಿಲ್ಲುತ್ತೆ? ಮೀರಾ ಅಂತೂ ಈ ಮದ್ವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಮೀರಾ ಸೂಸೈಡ್ ಅಟೆಂಪ್ಟ್ ಮಾಡ್ದಾಗಿಂದ ಅಂತೂ ಅಮ್ಮನಿಗೆ ಮದ್ವೆ ನಿಲ್ಸೋದಕ್ಕೆ ಧೈರ್ಯನೇ ಇಲ್ದಂಗಾಗೋಗಿದೆ. ಅಜ್ಜಿ ಮಾತಿಲ್ ನಡೆಯಲ್ಲ. ಸೇವಂತಿ ಈ ಮದ್ವೆ ನಿಲ್ಸಲ್ಲ. ಹೀಗಿರುವಾಗ ಈ ಮದ್ವೆ ನಿಲ್ಸ್ತೀನಿ ಅಂತ ಇವನು ಹೇಗೆ ಹೇಳ್ತಿದ್ದಾನೆ? ತುಂಬಾ ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ. ಈ ಮದ್ವೆ ನಿಲ್ಲೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನಾನು ಮಾಡೇ ಮಾಡ್ತೀನಿ. ಬೇರೆ ರೂಟಲ್ಲಿ ಬರ್ತೀನಿ ಅಂತಂದ್ರೆ ಏನರ್ಥ? ನಾನು ಬಂದ ತಕ್ಷಣ ಫೈಲ್ ಯಾಕೆ ಎತ್ತಿಟ್ಕೊಂಡ?